ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಇಂದು ಯರಗಟ್ಟಿ ನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಾಗ ಪಂಚಮಿಯನ್ನ ಬಸವ ಪಂಚಮಿಯಾಗಿ ಮಾಡಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಡಿಎಸ್ಎಸ್ ಮಹಿಳಾ ಮುಖಂಡರು ಆದ ಮಂಜುಳಾ ರಾಮನಗಟ್ಟಿ ಮಾತನಾಡಿ, ಮೌಢ್ಯಕ್ಕೆ ಶರಣಾಗದೆ ಬಡ ಮಕ್ಕಳಿಗೆ ಹಾಲು ವಿತರಣೆ ಮಾಡಿ ನಾಗ ಪಂಚಮಿಯನ್ನ ಬಸವ ಪಂಚಮಿಯನ್ನಾಗಿ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನದಲ್ಲಿ ಮಾನವ ಬಂಧುತ್ವ ವೇದಿಕೆ ಸಂಘಟನೆ ಮೌಢ್ಯ ವಿರೋಧಿ ಕಾರ್ಯಕ್ರಮ ಮಾಡ್ತಾ ಇದೆ. ಇದು ಶ್ಲಾಘನೀಯ ಎಂದರು. ನಾಗರಿಗೆ ಹಾಲು ಸುರಿದು ಹಾಲು ಪೋಲ್ ಮಾಡುವಂತ ವ್ಯವಸ್ಥೆ ನಮ್ಮೊಳಗ ಇರುವುದು ಬೇಡ. ಅದನ್ನ ಮನಸ್ಸಿನಿಂದ ತೊಡೆದು ನಾವು ಒಳ್ಳೆ ಆರೋಗ್ಯವಂತರಾಗಿರ್ಲಿಕ್ಕೆ ನಾವೇ ಹಾಲನ್ನು ತಿಂದು ನಾವು ಇನ್ನುಳಿದ ಬಡ ಮಕ್ಕಳಿಗೆ ಹಾಲನ್ನು ಕೊಡೋದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಮತ್ತು ಹಾವು ಸಸ್ಯಾಹಾರಿ ಪ್ರಾಣಿಯಲ್ಲ, ಮಾಂಸಾಹಾರಿ ಪ್ರಾಣಿ ಅದು. ಅದಕ್ಕೂ ಕೂಡ ನಾವು ಹಾಲು ಹಾಕೋದ್ರಿಂದ ಅದಕ್ಕೂ ಕೂಡ ಆರೋಗ್ಯ ಕೆಡ್ತದ. ನಾವು ಹಾಲು ಎರೆಯುವುದು ಬಹಳ ತಪ್ಪಾದಂಥ ವಿಷಯ. ಹಾಗಾಗಿ ತಾವು ದಯಮಾಡಿ ಎಲ್ಲರೂ ಇನ್ನು ಮುಂದಿನ ದಿನಮಾನೊಳಗಾದರೂ ಈ ಸಾಕಷ್ಟು ನಮ್ಮ ದೇಶ ವಿಜ್ಞಾನದೆಡೆಗೆ ನಡ್ತದೆ ಮತ್ತು ನಾವು ಡಿಜಿಟಲ್ ಯುಗದಲ್ಲಿದ್ದೇವೆ. ಈಗಾಗಲೇ ಸಾಕಷ್ಟು ಎಲ್ಲವನ್ನು ವೈಚಾರಿಕವಾಗಿ ನೋಡ್ತಾ ಬರುವಂಥದ್ದಾದ್ರೆ ಇದು ಬಹಳ ಮೌಢ್ಯ ವಿರೋಧಿ ಕೆಲಸ ಆಗ್ತದೆ. ಇವತ್ತು ಬಸವಣ್ಣವರು ಲಿಂಗೈಕ್ಯವಾದಂಥ ದಿನ ಇದು. ಇದನ್ನು ತೆರೆಮರೆಗೆ ಸರಿಸೋದಕ್ಕಾಗಿ, ಇದನ್ನು ಒಂದು ಮುಚ್ಚಿ ಹಾಕೋದಕ್ಕಾಗಿ ಹಾವಿಗೆ ಹಾಲೆರೆಯುವಂಥ ಕೆಲಸವನ್ನು ದುಷ್ಟರು ಮಾಡಿಟ್ಟಿದ್ದಾರೆ. ಆ ವಿಚಾರವನ್ನು ನಾವು ಇನ್ನು ಮೊದಲಿನಿಂದ ಹಿಡ್ಕೊಂಡು ಈಗಿನವರೆಗೂ ನಾವು ಈ ವೇಳೆ ಸಾಹುಕಾರ್ ಅಭಿಮಾನಿಗಳು ಆದ ಮಲ್ಲಿಕ್ ಭಾಗವಾನ್, ಭಾಸ್ಕರ್ ಹಿರೇಮೆತ್ರಿ, ಸಲೀಂ ಜಮಾದರ್, ರಫೀಕ್ ಡಿಕೆ, ಸಂತೋಷ್ ಚೆನ್ನೆಮೇತ್ರಿ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ನಮಸ್ಕಾರ ಸ್ನೇಹಿತರೆ, ನಾನು ಸಿಎಂ ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆ ಆಂದೋಲನಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೂಡಲೇ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋದನ್ನು ಮುಖಾಂತರ, ಅದರ ಜೊತೆಗೆ ಈ ಪ್ರೌಡ್ ಟು ಬಿ ಎ ಪೊಲೀಸ್ ಅನ್ನೋ ಸ್ಟಿಕ್ಕರು ನಾವು ಎಲ್ಲ ಕಡೆ, ಎಲ್ಲ ಆಟೋಗಳ ಮೇಲೆ, ಆಮೇಲೆ ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ವಾಹನದ ಮೇಲೆ, ಪ್ರತಿಯೊಂದು ಅಂಗಡಿಗಳಿಗೆ ಅಂಟಿಸೋ ಮುಖಾಂತರ ನಾವು ಪೊಲೀಸ್ನವರ ಬೆಂಬಲಕ್ಕಿದ್ದೀವಿ ಅನ್ನೋ ಅಂತ ತೋರಿಸುವಂಥ ಸಮಯ ಬಂದಿದೆ. ಇದಕ್ಕೆ ನೀವು ಕೂಡ ಮೆಂಬರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕೂಡಲೇ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪೊಲೀಸ್ನವರೇ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.